ಇದಾದ ನಂತರ ನೇರವಾಗಿ ನಾವು ಬೆಂಗಳೂರಿಗೆ ಬರೋಣ. ಬೆಂಗಳೂರಿನ ವಿಧಾನಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಬಜೆಟ್ ಅಧಿವೇಶನದ ಮೊದಲ ದಿನವೇ ರಂಗೀನ್ ಚರ್ಚೆ ನಡೆಯಿತು. BJP ಕಾಂಗ್ರೆಸ್ ನಾಯಕರ ನಡುವೆ ದೊಡ್ಡ ಕಿತ್ತಾಟ ಶುರುವಾಯಿತು. ನಮ್ಮ ಅರಸೀಕೆರೆ ಕಾಂಗ್ರೆಸ್ MLA ಶಿವಲಿಂಗೇಗೌಡರು ಕೊಬ್ಬರಿ ಕಿತ್ತಾಟ ನಡೆಸಿದರು, ಕೊಬ್ಬರಿ ವಿಚಾರವಾಗಿ. ಇನ್ನು DCM DK ಶಿವಕುಮಾರ್ ಅಂತೂ ಅಧಿವೇಶನದಲ್ಲೇ ಹಿಂಗೆ ಹೇಳಿದ್ರು ಅಂದರೆ, ಅವನು ಗಣೇಶ ಅವನು ಬರ್ತಾನೆ ಅಂತ ಹೇಳಿದ್ದ, ನಾನು ಮುಖ್ಯಮಂತ್ರಿ ಆದರೆ ಬರ್ತಾನೆ ಅಂತ ಹೇಳಿದ್ದಾನೆ ಅಂತ ಅಂದ್ಬಿಟ್ಟು BJP MLAಗಳಿಗೆ ಒಂದು ರೀತಿಯಲ್ಲಿ ಇರುಸು ಮುರುಸುಂಟಾಗುವಂಥ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟರು. ಅದು ಪರ್ಪಸ್ಫುಲಿ ಉದ್ದೇಶಪೂರ್ವಕವಾಗಿ ಹೇಳಿದಂಥ ಮಾತಾಗಿತ್ತು. ಏನಾಯಿತು ಇವತ್ತು ಸದನದಲ್ಲಿ ಬನ್ನಿ ನೋಡೋಣ. ಸರ್ಕಾರ ಇರ್ಬೋದು, ವಾಟರ್ನ ಮಾಡೋಕ್ಕಾಗಿಲ್ಲ, ದೊಡ್ಡ ಸಮಸ್ಯೆ ಇದೆ. ಕಾವೇರಿ ನೀರು ದಯಮಾಡಿ ಕೊಡಿ ಸ್ವಾಮಿ, ಅವ್ರು ದಯಮಾಡಿ ಕೇಳ್ಕೊಂತಿತ್ತಮ್ಮಲ್ಲ. 34 ರೂಪಾಯಿ ಕೊಡ್ತೀವಿ, ನಮಗೆ ಅಕ್ಕಿ ಕುಡಿಯೋದ್ರೆ ನೀವು ಕೊಡಲ್ಲ, 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನೀರು ಕೇಳಿದ್ರೆ ನೀರಿನ ದರ ಏರಿಸಿಲ್ಲ ಎಂದ DKಶಿ. ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿ ಆಗಿದ್ರು. 2013ರಿಂದ ಇವತ್ತವರೆಗೂ ₹1 11 ವರ್ಷ ಆಗಿದೆ. ಇವತ್ತವರೆಗೂ ವಾಟರ್ ರೇಟ್ನ ಬೆಂಗಳೂರಿನಲ್ಲಿ ನಾವು ರೈಸ್ ಮಾಡೋಕ್ಕಾಗಿಲ್ಲ. ಪವರ್ ಬಿಲ್ ಎಷ್ಟೇ ಜಾಸ್ತಿ ಆಗಲಿ, ಎಕ್ಸ್ಪೆಂಡಿಚರ್ ಎಷ್ಟೇ ಜಾಸ್ತಿ ಆಗಲಿ, ಏನೇ ಆಗಲಿ, ಬೆಂಗಳೂರಲ್ಲಿ ವಿವಿಧ ಕಾರಣದಿಂದ, ರಾಜಕಾರಣದಿಂದ ನೀವಿರ್ಬೋದು, ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ವಾಟರ್ನ ಮಾಡೋಕ್ಕಾಗಿಲ್ಲ, ದೊಡ್ಡ ಸಮಸ್ಯೆ ಇದೆ. ಈಗ ನಿಮ್ ನೀರು ಸಿಗಬೇಕಾದ್ರೆ ನಾವು ಸ್ಲಮ್ ಬೋರ್ಡ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಬಿಜೆಪಿಯವರೇ ಕೈ ಮುಗಿಯುವೆ ಅಕ್ಕಿ ಕೊಡಿಸಿ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ ವಿರೋಧ ಪಕ್ಷದವ್ರಿಗೆ, ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು, ನಮ್ಮ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು? ಆ 10 ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ ಅಕ್ಕಿ ಕೊಡಿ ಅಂತಂದ್ರೆ ನಾವು ಭಾರತೀಯರಲ್ವಾ? ನಾವು ಈ ದೇಶದ ಪಾಲ್ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ? 34 ರೂಪಾಯಿ ಕೊಡ್ತೀವಿ, ನಮಗೆ ಅಕ್ಕಿ ಕುಡಿಯೋದ್ರೆ ನೀವು ಕೊಡಲ್ಲ, 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರೆಸಿದ್ರಿ. ಈಗ 29 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ. ಆಪರೇಷನ್ ಹಸ್ತಕ್ಕೆ ಒಳಗಾಗಿದ್ದ ಜ್ಯೋತಿ ಗಣೇಶ್ ಏನ್ ಉತ್ತರ ಬೇಡವಾ? ನಾನೇನೋ ನಮ್ಮ ಬಸವರಾಜು ಮಗ ಬಹಳ ಇಂಟ್ರೆಸ್ಟ್ ಅನ್ಕೊಂಡಿದ್ದೆ. ನೀನ್ ಬರ್ತೀನಿ ಅಂದ ಬರ್ಲಿಲ್ಲ, ಈಗ ಅವನ್ ಕರಾಗಿ ಕಳಿಸ್ತಾ ಇದ್ದ. ನೀನು ನಾ ಚೀಫ್ ಮಿನಿಸ್ಟರ್ ಆದಾಗ ಬರ್ತಾನಂತೆ. ಆಯ್ತು ಅಧ್ಯಕ್ಷೆ, ಆಮೇಲೆ ಮಾತಾಡೋಣ ಬಿಡಿ. ವಿಧಾನಸಭೆಯಲ್ಲಿ ಜೋರಾಯ್ತು ಕೊಬ್ಬರಿ ಕಿತ್ತಾಟ. ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕೊತಾವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರನ 1,500 ರೂಪಾಯಿ ಆಗ್ತಾ ಇದೆ ಅನ್ನೋದನ್ನು ಮರೆಯಬಾರದು. ಸುನಿಲ್ ಕುಮಾರ್ ವಿರುದ್ಧ ಖರ್ಗೆ ಬೆಂಕಿ ಬಿರುಗಾಳಿ. ಏನು ಸಂಬಂಧ ಇಲ್ಲ ವಿಚಾರ ಮಾತಾಡ್ತೀನಿ ನೀವು. ಸಮಯ ಬಂದ್ರೆ ಮಾಡ್ತೀವಿ, ಅವ್ರ ಹತ್ರ ಬೇಕಿಲ್ಲ. ಸರ್ಕಾರ ಇರ್ಬೋದು, ವಾಟರ್ನ ಮಾಡೋಕ್ಕಾಗಿಲ್ಲ, ದೊಡ್ಡ ಸಮಸ್ಯೆ ಇದೆ. ಕಾವೇರಿ ನೀರು ದಯಮಾಡಿ ಕೊಡಿ ಸ್ವಾಮಿ, ಅವ್ರು ದಯಮಾಡಿ ಕೇಳ್ಕೊಂತಿತ್ತಮ್ಮಲ್ಲ. ಓಕೆ, ವಾಕ್ ಸಮರಗಳು ಯಾವ ರೀತಿ ಇತ್ತು ನೀವು ನೋಡಿದ್ರಿ. ಈ ನಡುವೆ BJP ವಿರೋಧ ಪಕ್ಷವಾಗಿ ತಾವು ಕೂಡ ಕೆಲವು ಡಿಮಾಂಡ್ಗಳನ್ನು ಇಡಬೇಕು ಅಂತೇಳಿ ನೋಡಿ, ಒಂದು ಪ್ರಿಂಟೌಟ್ಗಳಲ್ಲಿ ಒಂದು 7-8 ಐಡಿಯಾಗಳನ್ನು ಇಟ್ಕೊಂಡಿದ್ದಾರೆ. ನಾವು ಹಿಂಗೆಲ್ಲ ಹೋರಾಟ ಮಾಡಬೇಕು, ಹಿಂಗೆಲ್ಲ ಹೋರಾಟ ಮಾಡಬೇಕು ಅಂತೇಳಿ. ಹೋರಾಟಗಳು ಪ್ಲ್ಯಾನ್ ಮಾಡಿದರೆ ನಡೆಯಲ್ಲ, ಪೇಪರ್ ಮೇಲೆ ಇದ್ರೆ ನಡೆಯಲ್ಲ. ಎಕ್ಸಿಕ್ಯೂಷನ್ ಯಾವ ರೀತಿ ಮಾಡ್ತೀರಿ ಅನ್ನೋದು ನಡೆಯುತ್ತೆ. ಯಾವ ರೀತಿ ನೀವು ಉತ್ತರ ಕೊಡ್ತೀರಿ, ಯಾವ ರೀತಿ ಎದುರಾಳಿಗಳಿಂದ ಅಂದರೆ ಆಡಳಿತ ಪಕ್ಷದಿಂದ ಉತ್ತರಕ್ಕೆ ಮತ್ತೊಂದು ಬಂದಾಗ ಅದನ್ನು ನೀವು ಯಾವ ರೀತಿ ಟ್ಯಾಕಲ್ ಮಾಡ್ತೀರಿ ಅಂತ. ಕೇವಲ ಇದು ಮಾಡ್ತೀವಿ ಬೇರೆ ವಿಚಾರ. ಆದರೂ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಏನು ಅಂತ ಹೇಳ್ತೀವಿ. BJP ಅಸ್ತ್ರಗಳು ಏನೇನು ರಾಜ್ಯ ಸರ್ಕಾರವನ್ನು ಎದುರಿಸೋದಕ್ಕೆ? ಇಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂಥವರು ಅಶೋಕ್ ಅವರು, ಆಮೇಲೆ ಉಪನಾಯಕರಾಗಿ ಅರವಿಂದ್ ಬೆಲ್ಲದವರಿದ್ದಾರೆ, ಆಮೇಲೆ ಅಧ್ಯಕ್ಷರು ಆಗಿರುವಂಥ ವಿಜೇಂದ್ರ ಅವರು ಕೂಡ ಸದನದಲ್ಲಿರ್ತಾರೆ. ದೊಡ್ಡ ನಾಯಕರುಗಳು ದೊಡ್ಡ ಮಟ್ಟದಲ್ಲಿ ಯಾರು ಕಾಣ್ತಾ ಇಲ್ಲ. ಈಗ ಯಡಿಯೂರಪ್ಪನವರಿರ್ಬೋದು, ಈಶ್ವರಪ್ಪ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಇವರೆಲ್ಲ ಯಾರೂ ಇಲ್ಲ ಸದನದಲ್ಲಿ.
ಏನದು ನಂಬರ್ 1, ಗುತ್ತಿಗೆದಾರರ ಸಂಘದ ಕಮಿಷನ್ ಆರೋಪ ಪ್ರಸ್ತಾಪ ಮಾಡ್ತಾರೆ. ಗುತ್ತಿಗೆದಾರರ ಸಂಘದ ಕಮಿಷನ್ ಪ್ರಸ್ತಾಪ, ಕೆಂಪಣ್ಣ ಪ್ರಸ್ತಾಪ. ಇದು ಕಳೆದ ಬಾರಿ ಇವ್ರಿಗೆ ಮಾಡಿದ್ರು, ಈ ಬಾರಿ ಇವ್ರಿಗೆ ಮಾಡಿದ್ರು. ಇವರು ಇದನ್ನು ಹೇಳಲಿಕ್ಕೆ ಹೋದಾಗ ಅವರೇನು ಮಾಡ್ತಾರೆ, ವಾಪಸ್ ನಿಮ್ಮ ಕಾಲದ 40% ಅಂತ ಹೇಳ್ತಾರೆ. ದೊಡ್ಡ ಮಟ್ಟದಲ್ಲಿ ಇದೇನು ನನಗೆ ಕಾಣ್ತಾ ಇಲ್ಲ. ಇನ್ನು ಚುನಾವಣೆ ಹೊಸ್ತಿನಲ್ಲಿ ಶಾಸಕರ ಅನುದಾನದ ವಿಳಂಬ. ಒಬ್ಬೊಬ್ಬ ಶಾಸಕರಿಗೆ ಪ್ರತಿ ವರ್ಷ 2 ಕೋಟಿ ರೂಪಾಯಿ ಕೊಡ್ತಾರೆ, ಶಾಸಕರ ಅನುದಾನ ಅಂತ. ಬಾಕಿ ಕೆಲಸಗಳು ಬೇರೆ, ಶಾಸಕರ ಅನುದಾನ. ನಿಮಗೆ ಮಜಾ ಏನಪ್ಪ ಅಂತಂದರೆ 2 ಕೋಟಿ ಅನುದಾನ ವರ್ಷಕ್ಕೆ ಈ BBMP ಕಾರ್ಪೊರೇಟ್ರಿಗೂ ಕೊಡ್ತಾರೆ. ಅದು ಇಲ್ಲಿ ತನಕ ಕೊಟ್ಟಿರೋದು 50 ಲಕ್ಷ ಮಾತ್ರ, 224 MLAಗಳಿಗೆ. ಅದು ಕೂಡ ಯಾವಾಗ BR ಪಾಟೀಲ್ರು ಆಮೇಲೆ ಬಸವರಾಜ ರಾಯರೆಡ್ಡಿ ಪತ್ರ ಬರೆದ ನಂತರ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಕರೆದಕ್ಕೂ 55 ಲಕ್ಷ ಕೊಟ್ಟಿದ್ದಾರೆ. ಇದನ್ನು ಪ್ರಸ್ತಾಪ ಮಾಡ್ತಾರೆ. ಇದು ಯಾವ ರೀತಿ ಫಲ ಕಾಣುತ್ತೆ, ದೊಡ್ಡ ಮಟ್ಟದಲ್ಲಿ ಹೋರಾಟದ ರೀತಿಯಲ್ಲಿ ಕಾಣುತ್ತೆ ನನಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರುವುದಾಗಿ ಕಿಡಿ. 3ನೇ ಅಸ್ತ್ರ ಎಲ್ಲ ಹದಗೆಟ್ಟೋಗಿದೆ. ನೀವು ಕಾರಣ ಕೊಡಬೇಕು, ನೀವು ತೋರಿಸ್ಬೇಕು, ನೀವು ಹೇಳಬೇಕು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಯಾರು ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ. ನಿಮ್ಮ ನರೇಶನ್ ಯಾವ ರೀತಿ ಇರಬೇಕು ಅಂತಂದರೆ ನೀವು ಹೇಳಿದರೆ ಆಮೇಲೆ ಅಲ್ಲೂ ಉತ್ತರ ಕೊಡ್ತಾರೆ, ಆಮೇಲೆ ಅದಕ್ಕೆ ಕಾರಣೀಭೂತವಾಗುವಂಥ ಕೆಲವು ಅಂಶಗಳನ್ನು ಹೇಳಬೇಕಾಗತ್ತೆ. ದೇಶ ವಿಭಜನೆಗೆ ಸ್ವಾಗತ ಎಂದವರ ವಿರುದ್ಧ ಕ್ರಮಕ್ಕೆ ಪಟ್ಟು, ಅಂದರೆ DK ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ವಿರುದ್ಧ ಹೋರಾಟ ಮಾಡ್ತೀವಿ ಅಂತೇಳಿ ಹೇಗೆ ಮಾಡ್ತೀರಿ ನೋಡಬೇಕು. ಬೇಸಿಗೆ ಕಾಲ ಎದುರಿಸಲು ಸರ್ಕಾರ ಕೈಗೊಂಡ ಕ್ರಮಗಳೇನು, ಅದಕ್ಕೆ ಉತ್ತರ ಕೊಡ್ತಾರೆ. ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವಿಲ್ಲ ಎಂದು ಹೋರಾಟ, ಇದು ಸ್ವಲ್ಪ ಹಳೆಯದ ಎಂದು ನನಗೆ ಅನಿಸ್ತಾ ಇದೆ. ಆಮೇಲೆ ಗ್ಯಾರಂಟಿ ಅನುಷ್ಠಾನಗೊಳಿಸೋದ್ರಲ್ಲಿ ಸರ್ಕಾರದ ಎಡವಟ್ಟು, ಅದನ್ನು ಹಂತ ಹಂತವಾಗಿ ನೀವು ಯಾವ ರೀತಿ ಹೇಳ್ತೀರಿ ಅನ್ನೋದು ಇಂಪಾರ್ಟೆಂಟ್. ಯಾಕಂದರೆ ಅವರು ಕಾಂಗ್ರೆಸ್ ಪಾರ್ಟಿ ಅಥವಾ ರಾಜ್ಯ ಸರ್ಕಾರ ಅವರು ಹೇಳಲೇ ಇರಲಿ 2 ಪಾಯಿಂಟ್ ಅಂತ ನಾನು ಹೇಳಬಲ್ಲೆ. ಒಂದು ಫ್ರೀ ಬಸ್, ಇನ್ನೊಂದು ಫ್ರೀ ಕರೆಂಟ್. ಇದಂತೂ ಸೂಪರ್ ಹಿಟ್. ಆದರೆ ಉಳಿದದ್ದಿದೆಯಲ್ಲ, ಅಕ್ಕಿ ವಿಚಾರ ಬಂದಾಗ ಇವತ್ತು ನರೇಂದ್ರ ಸ್ವಾಮಿ ಮಾತಾಡ್ತಾ ಇದ್ರು, ನಮಗೆ 34 ರೂಪಾಯಿ ಕೊಡಲಿಲ್ಲ, ನೀವು 29 ರೂಪಾಯಿಗೆ ಭಾರತ ಅಕ್ಕಿ ಮಾರಾಟ ಮಾಡ್ತಾ ಇದ್ರಿ, ಸರಿನಾ ಇದು ಅಂತೇಳಿ ನಂಬರ್ 1. ಆಮೇಲೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ. ಆಮೇಲೆ ಭವಿಷ್ಯ ಇದು ಏನು ಯುವ ನಿಧಿ. ಇದನ್ನು ಅಂಕಿ ಅಂಶಗಳ ಮುಖಾಂತರ ನೀವು ಸಿದ್ದರಾಮಯ್ಯನವರ ಮುಂದೆ ಮಂಡಿಸೋಕ್ಕಾಗತ್ತಾ? ಯಾವ ಜಿಲ್ಲೆಗಾಗಿದೆ, ಯಾವ ಜಿಲ್ಲೆಗಾಗಿಲ್ಲ, ಎಲ್ಲಿ, ಹೇಗೆ, ಯಾರು, ಅದನ್ನು ಮಂಡಿಸಬೇಕಾಗತ್ತೆ. ಅದನ್ನು ಮಂಡಿಸದೆ ನೀವು ಕೇವಲ ಬಾಯಲ್ಲಿ ಹೇಳಿದರೆ ನಡೆಯಲ್ಲ ಅದು ಅಂತ. ಇನ್ನು ವಿದ್ಯುತ್ ದರ ಏರಿಕೆ, ಗ್ರಾಮಗಳಲ್ಲಿ ವಿದ್ಯುತ್ ಅಭಾವ, ನೀವು ಹೇಳಬೇಕು ಅದನ್ನು ಮನದಟ್ಟು ಸದನಕ್ಕೆ ಮಾಡಿಕೊಡ್ಬೇಕು. ಸ್ಪೀಕರ್ಗೆ ಅರ್ಥ ಆಗಬೇಕು, ಓ ಹೌದಪ್ಪ ಇವ್ರು ಹೇಳ್ತಾ ಇದ್ದಾರೆ ಅಂತ. ಅಲ್ಲಿಂದ ಲೈವ್ ಬ್ರಾಡ್ಕಾಸ್ಟ್ ಆದಾಗ ಜನಗಳಿಗೆ ಅರ್ಥ ಆಗಬೇಕು. ಹಾಗಿದ್ದರೆ ಮಾತ್ರ ನೀವು ವಿರೋಧ ಪಕ್ಷವಾಗಿ ಸಕ್ಸಸ್ ಆಗ್ತೀರಿ. ಇಲ್ಲ ಅಂತಂದರೆ ನಿಮ್ಮನ್ನು ತಿಂದಾಕ್ಬಿಡ್ತಾರೆ. ಅಲ್ಲಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಆಮೇಲೆ ಘಟಾನುಘಟಿ HK ಪಾಟೀಲ್ ಅಂತವರೆಲ್ಲ ತಿಂದಾಕ್ಬಿಡ್ತಾರೆ. ನೋಡೋಣ ಏನಾಗತ್ತೆ ಅಂತೇಳಿ. ಈ ನಡುವೆ ಹಲವಾರು ವರ್ಷಗಳಿಂದ ನೀರಿನಲ್ಲಿ ತ್ಯಾಜ್ಯ ಸೇರುತ್ತಿರೋದು ಗೊತ್ತಿದ್ರೂ ಕೂಡ ಯಾರೂ ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಹಾಕಿದ್ದಾಳೆ, ಜನರು ಅದನ್ನೇ ಕುಡಿಯುತ್ತಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆಯಲ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.